ಆ್ಯಂಡ್ ನಮಸ್ಕಾರ ವೀಕ್ಷಕರ, ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಇಕೋ ಬೀಚ್ಗೆ. ಹೊನ್ನಾವರದಲ್ಲಿರುವಂತಹ ಇಕೋ ಬೀಚ್ಗೆ ನಾವು ಹೋಗ್ತಿದ್ದೀವಿ. ಆ್ಯಂಡ್ ನಾನು ಮತ್ತು ನಮ್ಮ ಹುಡುಗರು ಅಂದರೆ ನಮ್ಮ ಫ್ರೆಂಡ್ಸು ಹೋಗ್ತಿದ್ದೀವಿ. ಸೊ ನೋಡೋಣ ಈ ಪ್ರಯಾಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನ್ನ ಜೊತೆ ನೀವು ಬನ್ನಿ, ಆ್ಯಂಡ್ ನಿಮಗೂ ಕೂಡ ಬೀಚ್ನ ತೋರಿಸ್ತೀನಿ ಆ್ಯಂಡ್ ಬೀಚ್ನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತೀನಿ. ಬನ್ನಿ ಹಾಗಾದರೆ ಹೋಗೋಣ. ಆ್ಯಂಡ್ ನಮ್ಮ ರೈಡ್ ಹೆಂಗಿರುತ್ತೆ ಅಥವಾ ನಾವು ಹೆಂಗೆ ಯಾವ ರೀತಿಯಾಗಿ ಹೋಗ್ತೀವಿ ಅಥವಾ ಏನೇನು ಮಾಡ್ತೀವಿ ಅನ್ನೋದನ್ನು ಕೂಡ ಹಾಕಿರ್ತೀನಿ. ಸೊ ನೋಡಿ, ಎಂಜಾಯ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ವರ್ಗ ಸ್ವರ್ಗ ಫ್ರೆಂಡ್ಲಿ ಮಂಗಗಳು. ನಾನು ಕೊಡಿದೆ ಅಲ್ಲೊಂದು ಮರಿ ಕೊಡ್ಬಂದು, ಮರಿ ಕೊಡ್ತಂತವಲೆ. ಅದೇ ಚೋಟಕ್ಕೆ ಕೊಡೋಣ ಅಂತ. ಚೋಟು ಚಿಕ್ಕ ಮರಿ ಇದೆ ನೋಡಿ ಅಲ್ಲೊಂದು. ಏ ಬಾಬಾ ಅದು ಹೆದರ್ಸ್ಬೇಡ್ರಿ, ಅದು ಓಡೋಗತ್ತೆ. ಅದು ಕೈ ಕೊಡ್ರಿ ನೀಟಾಗಿ. ಅದು ಎಂತ ಸಾಲ್ತದ, ಸ್ವಲ್ಪ ದೊಡ್ಡದು ಕೊಡು. ಯಪ್ಪ ಮಂಡೆ ಹೊಡಿತಾರ ನನ್ನ ಮಗಂದು, ಮಂಡೆ ಹೊಡಿತಾರಪ್ಪ ಅಂತ. ಮರಿ ಕೊಡ್ರ. ಹಂಗೆ ಇಲ್ಲ ಸೈಡಿಗೆ ಹಾಕಿದ್ವಿ ಶರಾವತಿ ವ್ಯೂ ಪಾಯಿಂಟ್ ಹತ್ರ. ನೋಡಿಲಿ ಅಪ್ಪ, ಇದ್ರ ಕೈಯನ್ನು ಕಟ್ಟಾಗಿದೆ, ಮೇಲ್ಗಡೆ ಇದೆಯಲ್ಲ ಅದ್ರ ಕೈ ಕಟ್ಟಾಗಿದೆ ಹುಡುಗಂದು ಪಾಪ. ನಿಧಾನ ತಿನ್ನು. ಅದ್ರದ್ದು ಒಂದು ಕೈ ಇಲ್ಲ ನೋಡಿ, ಲೆಫ್ಟ್ ಹ್ಯಾಂಡ್ ಇಲ್ಲ. ಸೊ ಅದ್ರ ಕೂಡ ಗಾಡಿ ಮೇಲೆ ಹತ್ಕೊಂಡು ಫುಲ್ ಸರ್ಕಸ್ ಮಾಡ್ತೈತೆ. ನಮ್ಮ ಪುಣ್ಯಕ್ಕೆ ಬೋಟಿ ತಗೊಬಂದ್ವಿ, ತಿಂತಿದ್ದವಾಗ. ಸೊ ಹಂಗೆ ಒಂದು ಸ್ಟಾಪ್ ಹಾಕಿದ್ವಿ. ಇವ್ರು ನಮ್ಮ ಡ್ರೈವರು ಶರತ್ ಅಂತ ಹೇಳಿ, ಆ್ಯಂಡ್ ಇವ್ರು ನಮ್ಮ ಭಾವ ಮಧು ಅಂತೇಳಿ. ಮನು ನಮ್ಮ ಹರಿ ಅವರು ಏನಾದ್ರು ಹೇಳಬೇಕು. ಹರಿ ಏನೋ. ಆ್ಯಂಡ್ ಇದು ಶರಾವತಿ ನದಿ ಹಿಂಗೆ ಹರಿದೋಗುತ್ತೆ. ತುಂಬ ಸರಿ ತೋರಿಸಿದ್ದೀನಿ ನಿಮಗೆ ಕೂಡ ನಮ್ಮದು ಹಳೆ ವೀಡಿಯೋದಲ್ಲಿ. ಸೊ ಹಂಗೆ ಸೈಡಿಗೆ ಹಾಕಿದ್ವಿ. ಸೈಡಿಗೆ ಹಾಕಿಟ್ಟು ಹಂಗೆ ಒಂದು ರೆಸ್ಟ್ ಪಾಯಿಂಟು. ಸೊ ಮೇಲೆ ಹೋಗೋಣ, ಇದ್ರ ಮೇಲೆ ಹೋಗಿ ತೋರಿಸ್ತೀನಿ ನಿಮ್ಗೆ, ಬನ್ನಿ. ಇವತ್ತು ನೋಡಿ ಎಷ್ಟು ದಿನಗಳು ಇವಾಗ ಬಂದಾಗ ಕ್ಲಿಯರಾಗಿ ಕಾಣಿಸ್ತಿರೋದು ಇದೇ ಫಸ್ಟ್ ಟೈಮು. ಶರಾವತಿ ರಿವರ್ ಇದು ನೋಡಿ. ವ್ಯೂ ಪಾಯಿಂಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಅದಕ್ಕೋಸ್ಕರ ನೀನು ನಿಂತ್ಕೊಂಡ್ವಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲೇ ಗಾಡಿ ಸೈಡಿಗೆ ಹಾಕಿ ಇವಾಗ ನಾವು ಮೇಲ್ಗಡೆ ಬಂದು ಮಾತಾಡ್ತಿರೋದು. ಆ್ಯಂಡ್ ವ್ಯೂ ನೋಡಿ ಈ ಕಡೆ. ಬನ್ನಿ ನೋಡೋಣ ಮುಂದೆ ಏನಾಗುತ್ತೆ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮುಂದೆ ಹೋಗೋಣ ಬನ್ನಿ. ಹೋಗ್ಬಿಟ್ಟು ಹೊನ್ನಾವರ ಬಂದ್ವಿ. ಸೊ ಸ್ವಲ್ಪ ಗಾಳಿ ಕಡಿಮೆ ಇತ್ತು, ಅದಕ್ಕೋಸ್ಕರ ಗಾಳಿ ಹಾಕ್ಸ್ಕೊಂತಿದ್ದೀವಿ. ಗಾಡಿ ಸ್ವಲ್ಪ ಏನೋ ಪಂಚರ್ ಆದಂಗೆ ಆಯಿತು. ಸೊ ಪಂಚರ್ ಆಗಿದೆಯಲ್ಲ ಅಂತ ಚೆಕ್ ಮಾಡಿಸ್ಕೊಂಡು ಸ್ವಲ್ಪ ಗಾಳಿ ಹಾಕ್ಸ್ಕೊಂಡು ಮುಂದೆ ಹೋಗೋದು. ಇಲ್ಲಿದೆ ಒಂದು 2-4 ಕಿಲೋಮೀಟರ್ ಇರ್ಬೋದು ಮೋಸ್ಟ್ಲಿ ಇಕೋ ಬೀಚು. ನನಗೂ ಸರಿ ಗೊತ್ತಿಲ್ಲ. ಇದು ಮುರುಡೇಶ್ವರ ಹೋಗೋ ರೂಟಲ್ಲಿದೆ, ಲೆಫ್ಟ್ ಸೈಡಲ್ಲಿ. ಊಟ ಮಾಡೋಕ್ಕೆ ಬಂದ್ವಿ. ಊಟ ಮಾಡ್ಕೊಂಡು ಮುಂದೆ ಇವಾಗ ಎಲ್ಲಿಗೆ ಹೋಗೋದು? ಮುಂದೆ ಬೀಚ್ಗೆ ಹೋಗೋದು. ಸೊ ಊಟ ಮಾಡಬೇಕು. ನಾನು ಇವತ್ತು ವೆಜ್ ತಿಂತಾಯಿದ್ದೀನಿ, ಏನಕ್ಕಂದರೆ ನಮ್ದು ಇವತ್ತು ಗುರುವಾರ. ಸೊ ಅದಕ್ಕೋಸ್ಕರ. ಇವ್ರು ನಮ್ಮ ಮಧು ಅಂತೇಳಿ, ಒಂದು ಸ್ವಲ್ಪ ಟೈಮ್ ಕಬಡ್ಡಿಯಲ್ಲಿ ತುಂಬ ಹೆಸರು ಮಾಡಿದ್ರು. ಇವ್ರು ಬಂದು ನಮ್ಮ ಹರೀಶ್ ಬಾವ್ ಅಂತ, ಭಾಳ ಒಳ್ಳೆ ಮನುಷ್ಯ ನೋಡೋಕ್ಕೆ, ಮನ್ಸಿನೂ ಕೂಡ. ಇವ್ರು ಬಂದು ಹ್ಯಾಂಡ್ಸಮ್ ಅಂಕ್. ಅವ್ರ ತಮ್ಮ ಮಧು, ಅವ್ರ ತಮ್ಮ ಮನು ಅಂತೇಳಿ. ಸೊ ಊಟ ಬರುತ್ತೆ, ಊಟ ಹೇಳಿದ್ದೀವಿ. ಆ್ಯಂಡ್ ಊಟ ಮಾಡ್ಕೊಂಡು ಮುಂದೆ ಹೋಗೋಣ. ಸೊ ನನ್ನ ಫ್ರೈಡ್ ರೈಸ್ ಬಂತು, ತಿನ್ನುವ ಬನ್ನಿ. ತಿಂದ್ಬಿಟ್ಟು ಮುಂದೆ ಹೋಗುವ. ನಮ್ಮ ಹುಡುಗರು ದೆವ್ವ ತಿನ್ನೋಕೆ ತಿಂತಾಯಿದ್ದಾರೆ. ಈ ಒಂದು ಮೀನುಗಳಂತೂ ನೋಡಿದ್ರೆ ನನಗೆ ಹೆದರಿಕೆ ಆಗುತ್ತೆ. ಸೊ ಆಯಿತು ಬಂತು. ನಂದೀಗ ವೆಜ್ ಫ್ರೈಡ್ ರೈಸ್ ಮುಗಿಸಿ ಇದು ಸೆಕೆಂಡ್ ರೌಂಡು. ಚಪಾತಿ ಮತ್ತು ದಾಲ್ ಅಂತ ಹೆಂಗಿದೆ ಟೇಸ್ಟ್ ನೋಡೋಣ. ಚೆನ್ನಾಗಿದೆ. ಹೋಟೆಲ್ ನವರತ್ನ ಫಿಶ್ ಲ್ಯಾಂಡ್ ಅಂತ. ಸೊ ಅಲ್ಲಿ ಹೋಗಿ ಊಟ ಮಾಡ್ಕೊ ಬಂದ್ವಿ. ವೀಕ್ಷಣೆ ಮಾಡೋದು 40 ರೂಪಾಯಿ ಟಿಕೆಟ್ ತೊಗೊತಿದ್ದಾರೆ. ಸರ್ ನಿಮ್ಮ ಹೆಸರು? ಇಕೋ ಬೀಚ್ಗೆ ಬಂದಿದ್ದೀವಿ. ಅಂಕಲ್ ಟಿಕೆಟ್ ತಗೊಂಡ್ರು. ಬನ್ನಿ ಮುಂದೆ ಹೋಗೋಣ. ಇಕೋ ಬೀಚ್ ತೋರಿಸ್ತೀನಿ. ಚೆನ್ನಾಗಿದೆ. ನಾನು ಯಾವತ್ತೂ ಬಂದಿಲ್ಲ, ಇದೆ ಫಸ್ಟ್ ಟೈಮ್ ಬರ್ತಿರೋದು. ನೋಡುವ ಮುಂದೆ ಹೋಗಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅಂತೂ ಬಂದ್ವಿ. ಇದು ಕಾರ್ ಪಾರ್ಕಿಂಗು. ಚೆನ್ನಾಗಿದೆ ಮಾತ್ರ ವೆದರು. ಸುತ್ತ ಗಾಳಿ ಮರಗಳು ನೋಡಿ. ಇದಕ್ಕೆ ನಾವು ಗಾಳಿ ಮರ ಅಂತೀವಿ, ಚಿಕ್ಕ ಅಂದರೆ ಉದ್ದುದ್ದ ಇರುತ್ತೆ ಅದು. ಸೊ ನೋಡಿ ಈ ರೀತಿಯಾಗಿದೆ. ಆ್ಯಂಡ್ ಇದು ಪಾರ್ಕಿಂಗು. ಇದು ನಮ್ಮದು ಓಮಿನಿ ಅಲ್ಲ, ಇದು ನಡೆದಾಡುವ ಮನೆ. ನಮ್ಮದೊಂಥರ ಮನೆ, ಯಾವಾಗಲೂ ಎನಿ ಟೈಮ್ ಮನೆ ಇದು. ನಮ್ಮ ಮನೆ ನಿಲ್ಲಿಸಿದ್ದೀವಿ ನಾವು ಅಲ್ಲಿ. ಇವಾಗ ಇಕೋ ಬೀಚ್ನ ಒಂದು ವಾತಾವರಣ ಹೆಂಗಿದೆ ಅಂತೇಳಿ ನೋಡೋಣ. ಅಲ್ಲೊಬ್ರು ಅಣ್ಣ ಬಂದಿದ್ದರು, ಅವ್ರು ಕೇಳ್ತಿದ್ರು ಬೋಟಿಂಗ್ ಮಾಡ್ತೀವಿ 1500-1000 ರೂಪೀಸು ಅಂದರು. ಸೊ ಪೇ ಮಾಡಿದರೆ ಒಂದು 10 ಕಿಲೋಮೀಟ್ರ್ ಸರೌಂಡಿಂಗೆಲ್ಲ ಬೋಟಿಂಗೆಲ್ಲ ಮಾಡಿಸಿ ಸುತ್ತಾಡಿಸ್ತೀವಿ ಅಂದರು. ಬೀಚ್ ಮಾತ್ರ ಸಖತ್ತಾಗಿದೆ. ಅಲ್ಟಿಮೇಟ್ ವೆದರ್, ಕೂಲಾಗಿದೆ. ಇಷ್ಟು ತನಕ ಫುಲ್ಲು ಸೆಕೆ ಆಗ್ತಿತ್ತು, ಬಟ್ ಇಲ್ಲಿ ಬಂದ್ಮೇಲೆ ಸ್ವಲ್ಪ ತಣ್ಣಗೆ ಅನಿಸ್ತಿದೆ. ಅದು ಮಧು ಬನ್ನಿ ಎಲ್ಲ ಎಂಜಾಯ್ ಮಾಡೋಣ. ಎಂಟ್ರೆನ್ಸು ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡಿ. ಚಿಂದಿಯಾಗಿದೆ. ನಾನು ಇಕೋ ಬೀಚ್ ಚೆನ್ನಾಗಿಲ್ಲ ಅಂದ್ಕೊಂಡಿದ್ದೆ, ಬಟ್ ಇದು ನೋಡಿ, ಇದು ಎಂಟ್ರೆನ್ಸ್. ಇದು ಸಾಕತ್ತಾಗಿ ಮಾಡೋರು ಇದನ್ನು ಕೂಡ.
ಈ ಕಡೆನೂ ವಾಕು ರೈಟ್ ಸೈಡಿಗೆ, ಮೇಲೆ ಅವರು ಇದು ಲೆಫ್ಟ್ ಸೈಡಿಗೂ ವಾಕು. ಆ್ಯಂಡ್ ಇವರು ವಾಚ್ ಗಾರ್ಡ್ಸ್ ಅನ್ಸುತ್ತೆ ಮೋಸ್ಟ್ಲಿ. ಯಾರಾದ್ರೂ ನೀರಲ್ಲಿ ಮುಳುಗಿ ಸಾಯ್ತಿದ್ರೆ ಎತ್ಕೊಂಡ್ಬಂದು ಮೇಲೆ ಬಿಸಾಕ್ತಾರೆ. ಎತ್ಕೊಂಡ್ಬಂದು ಮೇಲ್ಗಡೆ ಬಿಡಲಿಕ್ಕೆ ವಾಚ್ ಗಾರ್ಡ್ಸು. ಸೊ ಇವ್ರು ಇಲ್ಲಿ ಕೂತ್ಕೊಂಡು ವಾಚ್ ಮಾಡ್ತಿರ್ತಾರೆ. ಯಾರಾದರೂ ನೀರಲ್ಲಿ ಬಿದ್ದರು ಅಂದರೆ ಹೋಗಿ ಕರ್ಕೊಂಡು ಅವ್ರು ಬಂದು ಮೇಲೆ ಬಿಡ್ತಾರೆ. ಇಲ್ಲಿ ಇಳ್ದೋಗಿ ಜಾಗ ಇದೆ. ಆ್ಯಂಡ್ ನೋಡಿ ಸಖತ್ತಾಗಿದೆ. ಈ ಕಡೆಯಿಂದ ಆ ಕಡೆ ಎಂಡು ಇದೇನಾದ್ರೂ ಚೆನ್ನಾಗಿದೆ ಸೀರಿಯಸ್ಲಿ. ಬಂದ್ವಿ ನಾವು ಇವಾಗ ಕೆಳಗೆ. ಹಾಂ, ನಮ್ಮ ಟೀಮು ಹರಿ, ಮನು, ಮಧು, ಶರತ್ ಆ್ಯಂಡ್ ನಾನು. ಬೀಚ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸಖತ್ತಂದು ಸಖತ್ತಾಗಿ ಕಾಣಿಸ್ತಿದೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಫುಲ್ಲು ಲಾಂಗ್, ತುಂಬಾ ಉದ್ದ ಕಾಣಿಸ್ತಿದೆ. ಪ್ಲಸ್ ಆ ಕಡೆ ಬರ್ಬೇಕಾದ್ರೂ ಕೂಡ ಅಲ್ಲಿ ಸಖತ್ತಾಗಿ ಮಾಡಿದ್ದಾರೆ. ಹಂಗೆ ಮನೇಲಿ ಇದು ಬೇಜಾರಾಯ್ತು ಅಂತೇಳಿ ಒಂದು ಟ್ರಿಪ್ಗೋಸ್ಕರ ಬಂದಿದ್ದು. ಚೆನ್ನಾಗಿ ಅನ್ನಿಸ್ತು. ಸೊ ಇಲ್ಲಿ ಬಂದಿದ್ದೀವಿ. ನೋಡಿ ನಮ್ಮ ಮಧು ಮತ್ತು ಹರಿ ಅವರು ನೋಡಿ, ಅವರು ಅಂದರೆ ಸಮುದ್ರನ ಕ್ರಾಸ್ ಮಾಡೋ ಇದರಲ್ಲಿದ್ದಾರೆ. ಇವಾಗ ಕ್ರಾಸ್ ಮಾಡಬಹುದು, ಇವಾಗ ಹೇಳೋಕ್ಕಾಗಲ್ಲ. ನಮ್ಮ ಮನೋರೇನೋ ಬರೀತಿದ್ದಾರೆ. ಏನು ಮನೋದು? ಎಮ್ ಅಂದರೆ ಮನು ಅಷ್ಟೇನಾ? ಅಯ್ಯೋ, ಹುಡುಗಿರು ಮಾಡ್ತಾರೆ ಇದೆಲ್ಲ. ನಾ ಬರೋದಿಲ್ಲಪ್ಪ. ನಾನು ಮತ್ತೆ ನಮ್ಮ ಶರತ್ ಅವರು ಬೀಚ್ನ ಮೇಲಿದ್ದೀವಿ. ನಿಮ್ಗೆ ಹೇಗೆ ಅನಿಸ್ತಿದೆ ಶರತ್ ಅವರೇ? ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ ಬ್ರೋ. ಸಿಕ್ಕಾಪಟ್ಟೆ ಶೆಕೆ ಇಷ್ಟೋ ತನಕ ಆಗ್ತಿತ್ತು, ಇವಾಗ ಶೆಕೆ ಆಗ್ತಿಲ್ಲ. ಇವಾಗ ಚಿಲ್ಲ ಗಾಳಿ ಬರ್ತಿದೆ. ಈ ಸಂಜೆ ಹೊತ್ತಲ್ಲಿ ಏನು ಮಾತಾಡೋದು ಅಂತ ಸ್ವಲ್ಪ ಗೊತ್ತಾಗ್ತಾ ಇಲ್ಲ. ಮತ್ತೆ ಮಗುವಾದ ನಮ್ಮ ಹರಿ ಅವರು ನೋಡಿ ಏನೇನೋ ಕಲೆಗಳು ಮಾಡ್ತಿದ್ದಾರೆ ಮರಳಲ್ಲಿ. ಹರಿ ಅವರಿಂದ ಕಲೆ, ಮಧು ಅವರಿಂದ ನೀರಲ್ಲಿ ಆಟ. ಹೋಯ್ತು ನಮ್ಮ ಹರಿ ಆಟ. ಮನು ನೀರಿಗಿರಿ ಹೋಗಿ ಬೀಳು. ಶರು ಲವ್ಸ್ ಯಾರಮ್ಮ? ಶರತ್ ಅಷ್ಟೇನಾ? ಓ, ಶರು, ಉದಯ್, ಮತ್ತಾರಪ್ಪ? ಯಾರ್ಯಾರ ಹೆಸರು ಬರ್ತಾನೆ? ಶರತ್, ಉದಯ್, ಮನು, ಮಧು, ಹರಿ. ಶರತ್, ಉದಯ್, ಮನು, ಮಧು, ಹರಿ. ಆ್ಯಂಡ್ ಇವೇನೋ ಹೊಂಡ ತೆಗಿತದವೆ. ಬಂತು. ಬಾವಿ ತೆಗೆಯೋದ್ರಲ್ಲಿ ವಿಫಲವಾದಂತಹ ನಮ್ಮ ತಂಡ ಇವಾಗ ಮೇಲೆ ಬಂದು ತೆಗಿಯತ್ತೀಗ. ಹಣಿ ಹರಿ ಚಪ್ಪಲಿ ಹೋತು. ದೂರಾಣಿ ಏ ಚಪ್ಪಲಿ ಹೋಗತ್ತದು. ಇದನ್ನ ಇಟ್ಕ. मुख ತೊಳಿಬೇಕಿತ್ತು ना. फुल पसीना आ गया, हम पसीना में हो गया. ಮದು ಇದು ಯಾವಾಗ ಕಲ್ತಾ ಇದ್ನಲ್ಲ? ಹಾಂ, ಕಟ್ಟೆ ಕಟ್ತಂಗೆ ಇದ್ವಾ. ಮೀನು ಬರುತ್ತೆ ಇದ್ಲೇ. ಮತ್ತೆ ಬಂತು ಅಪ್ಪ. ಫೌಂಡೇಶನ್ ಇಷ್ಟು ನೋಡಪ್ಪ. ಅದೆಂತ ಫೌಂಡೇಶನ್ ಅದು? ಅಷ್ಟು ಒಳಗಡೆನೆ ತೆಗೆಯೋದಾ? ಈಗ ಆಲ್ರೆಡಿ ಅಲ್ಲಿ ತೆಗೆದ್ರು, ಅದು ಫೇಲ್ ಆಯಿತು. ಸೊ ಇವಾಗ ಇಲ್ಲಿ ತೆಗಿತಿದ್ದಾರೆ ಮತ್ತೆ ಫೌಂಡೇಶನ್ನ. ಸಕ್ಸಸ್ ಆಗತ್ತಾ ಅಂತ ಇದು. ಸೊ ಹೊಂಡ ತೆಗೆದು ಸಾಕಾಯ್ತು ನಮ್ಮ ಹುಡುಗರಿಗೆ. ಸೊ ಎಲ್ಲ ಈಗ ಏನು ಹಿಡಿಯಕೊಂಡ್ರಿ? ಮೀನು ಹಿಡಿಯಕ್ಕ. ಅವರು ಮೀನು ಹಿಡಿಯಕ್ಕೆ ಹೊರಟ್ರಂತ. ಇಲ್ಲಿ ಮೀನು ಸಿಗೋದು ಹೌದಾ ಅಂತ ಇಲ್ಲಿ ಹುಚ್ಚರು. ಆ್ಯಂಡ್ ನೀವು ಯಾವಾಗಾದರೂ ಫ್ರೀ ಇದ್ದರೆ ಎಕೋ ಬೀಚ್ಗೆ ಬನ್ನಿ, ನೋಡಿ ಆ್ಯಂಡ್ ಮಜಾ ಮಾಡಿ. ಸೊ ಬೀಚಿಂದ ಸ್ವಲ್ಪ ಮೇಲೆ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದೀನಿ. ಎಷ್ಟು ಶೆಕೆ ಹೊಡಿತಿದೆ ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ಶೆಕೆ. ಅಪ್ಪ ಸುಟ್ಟೋಗ್ಬಿಟ್ಟೆ ಅನಿಸ್ತಿದೆ. ಅಷ್ಟು ಮುಖ ಎಲ್ಲ
ಬಿಸಿ 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 ಆಗಿದೆ, ತುಂಬಾ ಶೆಕೆ ಇದೆ. ಸೊ ಈ ಕಡೆ ಮೇಲೆ ಬಂದರೆ ಅಷ್ಟೊಂದು ಶೆಕೆ ಅಲ್ಲ, ಚೆನ್ನಾಗಿದೆ. ಹಬ್ಬ ಮತ್ತೆ ರಿಟರ್ನ್ ಹೋಗ್ತೀನಿ. ತಟರಿಂದ ರಿಟರ್ನು ಈಗ ಮತ್ತೆ ವಾಪಸ್ ಹೋಗ್ತಿದ್ದೀನಿ ಬೀಚ್ಗೆ. ಅವ್ರು ಅಲ್ಲೇ ಇದ್ದಾರೆ ನಮ್ಮ ಹುಡುಗರು. ಸೊ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತು ಅಲ್ಲಿ ಇಲ್ಲಿ ಓಡಾಡಿ ಮತ್ತೆ ರಿಟರ್ನ್ ಹೋಗೋದು. ಬಂದ್ರೆ ಹಂಗೆ ಒಂದು ವಾಕ್ ಬರೋಣ, ಅದಕ್ಕೆ ಈ ಕಡೆನೇ ಹೋಗೋದು. ಸ್ನಾನ ಗೀನ ಮಾಡೋಣಂದ್ರೆ ಇಕೋ ಬೀಚ್ನಲ್ಲಿ ಒಂದು ಪ್ರಯಾಣ ವಾಕ್ ಮಾಡ್ತಿದ್ದೀವಿ, ಹಂಗೆ ನಡ್ಕೊಂಡು ಬಂದ್ವಿ ನಮ್ಮ ಹುಡುಗರ ಜೊತೆ. ವಾಕ್ ಮಾಡಿದ್ವಿ, ಅಲ್ಲಿ ಇಲ್ಲಿ ಹೋಗಿ ಸುತ್ತಾಡ್ಕೊ ಬಂದ್ವಿ. ನೋಡಿ ಸಖತ್ತಾಗಿದೆ. ಅಲ್ಲಿವರೆಗೆ ಹೋಗಿ ಬಂದ್ವಿ. ಆ್ಯಂಡ್ ನಾವು ಮೊದಲಿದ್ದು ಅಲ್ಲಾಗಿತ್ತು. ಸೊ ಅಲ್ಲಿದ್ದ ಇಲ್ಲಿವರೆಗೆ ನಡ್ಕೊಬಂದು ಅಲ್ಲಿ ತನಕ ಹೋಗಿ ಬಂದ್ವಿ. ಬನ್ನಿ ಮುಂದೆ ಹೋಗೋಣ. ಆ್ಯಂಡ್ ಇಕೋ ಬೀಚ್ ಎಲ್ಲ ಸುತ್ತಾಡ ಆಯಿತು. ಇವಾಗ ರಿಟರ್ನ್ ಮನೆ ಹೊರಟ್ವಿ ನಾವು. ಬನ್ನಿ ಹೋಗೋಣ. ಫುಲ್ ಸುಸ್ತಾಗೋದೆ ಈ ಸೆಕೆಗಂತೂ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಬೆವರು ಅಂದರೆ ನೀರು ಇಳ್ದಂಗೆ ಇಳಿಸಿದೆ. ಆ್ಯಂಡ್ ಸ್ವಲ್ಪ ಮೋಡ ಆಗಿತ್ತು, ಮಳೆ ಬಂದಿದ್ರೆ ಚೆನ್ನಾಗಿರೋದು, ಬಟ್ ಮಳೆ ಬರ್ತಿಲ್ಲ. ಬನ್ನಿ, ನಮ್ಮದು ನೋಡಿದ್ದಾಯಿತು, ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ರಿಟರ್ನ್ ಹೊರಟ್ವಿ. ನೋಡಿ ನೋಡ್ಕೊಂಬಿಡಿ, ಹಿಂಗಿದೆ ನೋಡಿ ಬೀಚ್. ಯಾವಾಗಾದ್ರು ಫ್ರೀ ಟೈಮಲ್ಲಿ ಇದ್ದವಾಗ ಬನ್ನಿ, ಬೀಚಲ್ಲಿ ಸುತ್ತಾಡಿ, ಓಡಾಡಿ, ಮಜಾ ಮಾಡಿ, ಆಟ ಆಡಿ, ಎಲ್ಲನೂ ಮಾಡಿ. ಆ್ಯಂಡ್ ಇಷ್ಟು ಹೇಳ್ತಾ ಇಲ್ಲಿದ್ದ ಹೋಗ್ತಾಯಿದ್ದೀವಿ ನಾವು. ಬನ್ನಿ ಇಕೋ ಬೀಚ್ಗೆ ಬಾಯ್ ಬಾಯ್ ಹೇಳ್ತಾ ಇವಾಗ ರಿಟರ್ನ್ ಹೋಗ್ತಿದ್ವಿ. ಬನ್ನಿ ಹೋಗೋಣ. ಹೆಂಗೆ ಬಂದಿದ್ವಿ ಹಾಗೆ ರಿಟರ್ನ್ ಹೋಗ್ತಾ ಇದ್ದೀವಿ ಗಾಯ್ಸ್. ಎಲ್ಲನೂ ಆಯಿತು. ಇನ್ನು ಗಾಡಿ ಹತ್ಕೊಂಡು ಮನೆ ಹೋಗೋದು. ಬನ್ನಿ ಗಾಡಿ ಹತ್ಕೊಂಡು ರಿಟರ್ನ್ ಹೋಗೋಣ. ಹೋಗ್ತಾ ಏನಾಗುತ್ತೆ ಅಂತ ಅದನ್ನು ತೋರಿಸ್ತೀನಿ. ಬನ್ನಿ. ರೈಟ್ ಸೈಡಿಗೆ ಇಲ್ಲಿ ಒಂದು ಪಾರ್ಕ್ ಇದೆ. ಅಂದರೆ ನಾವು ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಆಗುತ್ತೆ, ನಾವು ವಾಪಸ್ ರಿಟರ್ನ್ ಹೋಗ್ಬೇಕಾದ್ರೆ ರೈಟ್ ಸೈಡ್ ಆಗುತ್ತೆ. ಪೇ ಮಾಡಿಬಿಟ್ಟು ಹೋಗಿ ಆಟ ಆಡ್ಬೋದು ಅನ್ಸುತ್ತೆ. ಇದೆ ಎಂಟ್ರೆನ್ಸ್ ನೋಡಿ. ಅವಾಗ ಮಳೆ ಬರ್ತಿತ್ತು, ತುಂಬ ಸೆಕೆಯಲ್ಲಿದ್ವಲ್ಲ, ಸ್ವಲ್ಪ ತಂಪು ನೋಡಿ. ಮೋಡ ಸಖತ್ತಾಗಿ ಬಂದಿದೆ. ಆ್ಯಂಡ್ ಚೆನ್ನಾಗಿತ್ತು ವೆದರು. ಅದಕ್ಕೋಸ್ಕರ ಒಂದು 2 ನಿಮಿಷ ನಿಂತ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ನಿಲ್ಸಿದ್ವಿ ಗಾಡಿನ ಸೈಡ್ ಹಾಕಿ. ಇವಾಗ ಇಕೋ ಬೀಚಿಂದ ಮುಂದೆ ಬಂದ್ವಿ, ಸುಮಾರು ಒಂದು 10 ಕಿಲೋಮೀಟ್ರ್ ಬಂದ್ವಿ ಅನಿಸುತ್ತೆ. ಸೊ ಇನ್ನೂ ಮುಂದೆ ಹೋಗಬೇಕು. ಹಾಗೆ ಒಂದು ಸಣ್ಣ ಸ್ಟಾಪ್ ಕೊಟ್ಟಿದ್ವಿ ಟೀ ಮತ್ತು ಬಜ್ಜಿ ತಿನ್ನಲಿಕ್ಕೆ. ಆ್ಯಂಡ್ ಇನ್ನೊಂದು ವಿಚಾರ ಅಂದರೆ ನಮ್ಮ ಗಾಡಿ ನೋಡಿ ಎಲ್ಲಿ ಬಂದಿರ್ತೈತೆ, ಅಂಗಡಿಗೆ ಫುಲ್ ಕ್ಲೋಸಾಗಿ ನಿಲ್ಸಿದ್ದೀನಿ ಗಾಡಿನ. ಸೊ ಹಂಗೆ ಟೀ ಕುಡ್ಕೊಂಡು ಇನ್ನು ಮುಂದೆ ಹೋಗಬೇಕು. ಇನ್ನೂ ಒಂದು 30-40 ಕಿಲೋಮೀಟ್ರ್ ಇರ್ಬೋದು ಮನೆ. ಸೊ ಹಂಗೆ ಟೀ ಕೂಡ ಅಂತ ಇಟ್ಕೊಂಡಿವಿ, ಕುಡಿದ್ಬಿಟ್ಟು ಮುಂದೆ ಹೋಗೋದು. ಹಂಗೆ ಮುಂದೆ ಬರ್ತಾ ರಿಟರ್ನ್ ಹೋಗ್ಬೇಕಾದ್ರೆ ಒಂದು ಹೊಳೆ ಸಿಕ್ತು. ಸೊ ಹೊಳೆ ಹತ್ರ ಹಂಗೆ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತೇಳಿ ನಿಂತ್ಕೊಂಡ್ವಿ. ಆ್ಯಂಡ್ ಇನ್ನೊಂದು ವಿಚಾರ ಅಂದರೆ ವೆದರ್ ನೋಡಿ ಸಖತ್ತಾಗಿದೆ, ಮಳೆ ಬರೋಂಗಿದೆ. ಆ್ಯಂಡ್ ಈ ಪ್ಲೇಸು ಅಲ್ಟಿಮೇಟಾಗಿ ಕಾಣಿಸ್ತಿದೆ ನೋಡಿ. ಸರೌಂಡಿಂಗ್ ಹಿಂಗಿದೆ, ಈ ಕಡೆಯಿಂದ ಹೊಳೆ ಬಂದು ಈ ಕಡೆ ಪಾಸ್ ಆಗ್ತಿದೆ. ಮಾತ್ರ ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಆಗಿದೆ, ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಈ ಪ್ಲೇಸು. ಈಜು ಬೀಳ್ತೀಯಾ? ಈಜು ಬೀಳ್ತೀಯಾ? ನಮ್ಮ ಹುಡುಗ ಈಜು ಹೊಡ್ಯಕ್ಕೆ ಹೊಂಟವನೆ. ಟೈಮ್ ತುಂಬಾ ಆಯಿತು ಆ್ಯಕ್ಚುಲಿ. ನನ್ನ ಫೋನೆಲ್ಲ ಸ್ವಿಚ್ ಆಫ್ ಆಗಿ ಯಾವುದೋ ಒಂದು ಕೀಪ್ಯಾಡ್ ಇಟ್ಕೊಂಡಿನಿ. 5:37, 5:47 ಆಯಿತು. ಸೊ ನಮ್ಮ ಹುಡುಗ ಸ್ವಲ್ಪ ಫ್ರೆಶ್ ಅಪ್ ಆಗ್ತಿದ್ದಾನೆ. ಆ್ಯಂಡ್ ಗಾಡಿ ಅಲ್ಲಿದೆ. ಆ್ಯಂಡ್ ಹಿಂಗೆ ಇಲ್ಲಿದೆ ಒಂದು 15-20 ಕಿಲೋಮೀಟ್ರ್ ಹೋದರೆ ಮನೆ. ಸೊ ಅದಕ್ಕಿಂತ ಹಿಂದೆ ಸುಮ್ಮನೆ ನಿಂತ್ವಿ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತೇಳಿ. ಸಖತ್ತಾಗಿದೆ ಬರೀ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಹಂಗೆ ಸುಮ್ಮನೆ ನಿಂತ್ಕೊಂಡ್ವಿ. ಚಿನ್ನಿ ಅಂದರೆ ಸಖತ್ತಾಗಿದೆ ನೋಡಿ, ಬ್ಯಾಕ್ಗ್ರೌಂಡ್ ನೋಡಿ ಹೆಂಗಿದೆ, ಮಸ್ತಾಗಿದೆ ಪ್ಲೇಸ್ ಮಾತ್ರ. ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ಸೊ ಇಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ಇನ್ನು ಮುಂದೆ ಮನೆಗೆ ಸೀದಾ ಡೈರೆಕ್ಟ್ ಮತ್ತೆ ಎಲ್ಲೂ ನಿಲ್ಸಲ್ಲ ಗಾಡಿನ. ಸೊ ಹಂಗೆ ಸ್ವಲ್ಪ ನಿಂತ್ಕೊಳ್ಳೋಣ, ಒಂದು ಸ್ವಲ್ಪ ಓಡಾಡೋಣ ಹೊರಗಡೆ ಅಂತೇಳ್ಬಿಟ್ಟು ನಿಂತಿದ್ದೀವಿ. ಇದ್ರೊಳಗೆ ಹಿಂದಿ ಆಗಿದೆ ಮಾತ್ರ ಒಳ್ಳೆ ಮಾತ್ರ. ಇದು ನೋಡಿ ಏಡಿ ಇಟ್ಕೊಂಡವನೆ, ಕಚ್ಚತ್ತೆ ಏಡಿ ಹಿಡ್ಕೊಬಂದು ನಾನು. ಕಚ್ಚತ್ತದೋ ಮಧು, ಮಳ್ಳೆಲ್ಲ ಕಚ್ಚತ್ತದೋ. ಬಿಡು ಏಡಿ ಬಿಟ್ವಿ. ಬಾಯ್ ಹೇಳ್ಬೇಕು ಅದಕ್ಕೇನು. ಸಖತ್ತಾಗಿ ಕಾಣಿಸ್ತಿದೆ ಈ ಹೊಳೆ ಮಾತ್ರ ನೋಡಿ. ಮೋಸ್ಟ್ಲಿ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಕಡೆಯಿಂದ ನೀರು ಹರಿಬಾರ್ದು, ಅಲ್ಲಿ ಮೇಲ್ಗಡೆ ಅದು ರೋಡು, ಅಲ್ಲಿಂದ ಬಂದಿರೋ ನೀರು ಹಿಂಗೆ ಪಾಸ್ ಆಗುತ್ತೆ ನೋಡಿ. ಹಿಂಗೆ ಹರಿದು ಈ ಕಡೆ ಹೋಗುತ್ತೆ. ಸಖತ್ತಾಗಿದೆ ವೆದರ್ ಮಾತ್ರ ನಿಜ. ಸುತ್ತಮುತ್ತ ಆ ಕಡೆನೂ ಕಾಡು, ಈ ಕಡೆನೂ ಕಾಡು ಮಧ್ಯೆ ಹೋಗ್ತಿರೋ ಹೊಳೆ ಏನೋ ಒಂಥರ ಚೆನ್ನಾಗಿದೆ. ಬಟ್ ನಾನು ಡೈಲಿ ನೋಡ್ತೀನಿ ಇದೇ ರೀತಿ ಹೊಳೆನ. ಬಟ್ ಈ ಹೊಳೆ ಏನೋ ಒಂಥರ ಸ್ಪೆಷಲ್ ಅನಿಸ್ತಿದೆ, ತುಂಬಾ ಚೆನ್ನಾಗಿದೆ. ಅಲ್ಲಿ ಕಲ್ಲುಗಳ ಮೇಲೆ ನಡಿಬೇಕಂದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಏನಕ್ಕೆ ಗೊತ್ತಾ, ಸ್ವಲ್ಪ ಅಂದರೆ ಮಳೆ ಬಿದ್ದು ಫುಲ್ಲು ಜಾರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಕಲ್ಲುಗಳು. ಸೊ ಸ್ವಲ್ಪ ಮಿಸ್ ಆಗಿ ಏನಾದ್ರು ಕಾಲು ಜಾರ್ತು ಅಂದರೆ ಮತ್ತೆ ಬೇರೆ ಕಲ್ಲುಗಳು ಬಂದು ಮುಖಕ್ಕೆಲ್ಲ ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ನೀವು ಬರ್ತಿದ್ದಾರೆ ಅಂದರೆ ಹುಷಾರಾಗಿ, ಅಥವಾ ಹೊಳೆಲೆಲ್ಲ ಓಡಾಡಬೇಕಾದ್ರೆ ಹುಷಾರಾಗಿ ಕ್ರಾಸ್ ಮಾಡಿ. ಬನ್ನಿ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುವ ಹೆಂಗೆ ಕಾಣಿಸುತ್ತೆ, ಏನಿದೆ ಅಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ಹೊಳೆ ಕ್ರಾಸ್ ಮಾಡಬೇಕು.
ಆ್ಯಂಡ್ ಇನ್ನೊಂದು ವಿಷಯನ ನಾನು ಅಬ್ಸರ್ವ್ ಮಾಡಿದಂದರೆ ಇಲ್ಲಿ ಈ ರೋಡಲ್ಲಿ ಹೋಗಬೇಕಾದ್ರೆ ಕೆಲವೊಂದು ಮಂಗಗಳಿಗೆ ಕೈ ಇಲ್ಲ, ಕೆಲವೊಂದು ಮಂಗಗಳಿಗೆ ಕಾಲಿಲ್ಲ. ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಪಾಪ ಅವು ಮರ ಗಿಡ ಹತ್ತಬೇಕಾದ್ರೆ ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಹತ್ತಿದೆ. ಸೊ ಇದರಿಂದ ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ದಯವಿಟ್ಟು ಎಲ್ಲರೂ ಅಂದರೆ ನ್ಯಾಷನಲ್ ಹೈವೇಲಿ ಅಥವಾ ರೋಡಲ್ಲಿ ಸ್ಪೀಡಾಗಿ ಹೋಗೋ ಬದಲು ಸ್ವಲ್ಪ ಸ್ಲೋ ಆಗಿ ಹೋಗಿ. ಯಾಕಂದರೆ ಇಲ್ಲಿ ಈ ಜೋಗದಿಂದ ಮತ್ತು ಎಲ್ಲಿದು ಜೋಗ್ ಟು ಹೊನ್ನಾವರ್ ರೂಟಲ್ಲಿ ತುಂಬಾ ಮಂಗಗಳಿರ್ತವೆ ರೋಡ್ ಮೇಲೆ. ಸೊ ಅವು ನೀವು ಹೋಗೋ ಸ್ಪೀಡ್ಗೆ ಸಿಕ್ಕಿ ಕೈಯೋ ಅಥವಾ ಕಾಲನ್ನ ಕಳ್ಕೊಳ್ಳೋದು ಬೇಡ. ಸೊ ನೀವೇನಾದ್ರು ಈ ರೂಟಲ್ಲಿ ಟ್ರಾವೆಲ್ ಮಾಡ್ತಿದ್ದೀರ ಅಂದರೆ ದಯವಿಟ್ಟು ಆದಷ್ಟು ಸ್ಲೋ ಹೋಗಿ. ಸ್ಲೋ ಅಂದರೆ ಪೂರ್ತಿ ಸ್ಲೋ ಅಲ್ಲ, ಕೆಲವೊಂದು ಮಂಗಗಳು ಅಥವಾ ಏನಾದ್ರು ನಾಯಿಗಳು ಕಂಡಲ್ಲಿ ಸ್ವಲ್ಪ ತುಂಬ ಸ್ಲೋ ಮಾಡಿ ಹೊಡೀರಿ. ಯಾಕಂದರೆ ಪ್ರಾಣಿಗಳಿಗೆ ಈಗ ನಾವು ಎಷ್ಟು ಬದುಕೋಕೆ ನಮಗೂ ಹಕ್ಕಿದೆಯಲ್ಲ, ಸೊ ಅವುಗಳಿಗೂ ಅಷ್ಟೇ ಹಕ್ಕಿರುತ್ತೆ. ಸೊ ಈ ಭೂಮಿ ಹೇಗೆ ನಮ್ಮದು ಅಲ್ಲ, ಅದು ಅವು ಅದೇ ರೀತಿಯಾಗಿ ಈ ಭೂಮಿ ಮೇಲೆ ಜೀವನ ಮಾಡುವಂಥ ಪ್ರತಿಯೊಂದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಒಂದು ಇರುವೆ ಆಗಿದ್ರೂ ಕೂಡ ಅವಕ್ಕೂ ಕೂಡ ಅಷ್ಟೇ ಹಕ್ಕಿರುತ್ತೆ. ಸೊ ಆದಷ್ಟು ಗಾಡಿನ ಸ್ಲೋ ಆಗಿ ಹೊಡೀರಿ. ಯಾಕಂದರೆ ಪಾಪ ಅವು ಮರ ಗಿಡಗಳು ಹತ್ತಿ ಇಳಿಬೇಕಾದ್ರೆ ತುಂಬಾ ಸ್ಟ್ರಗಲ್ ಮಾಡ್ತವೆ. ಅದಕ್ಕೋಸ್ಕರ ನಂಗೆ ತುಂಬ ಬೇಜಾರಾಯಿತು. ಇಲ್ಲೊಂದು ನೋಡಿದೆ, ಇಲ್ಲಿ ಮರ ಹತ್ಕೊಂಡು ಹೋಗಿದೆ, ಇಲ್ಲಿ ಆ್ಯಕ್ಚುಲಿ ಮೇಲಿದೆ, ಅದಕ್ಕೆ ಕಾಲಿಲ್ಲ. ನಾನು ಹಿಂದೆ ಒಂದು ಸಿಕ್ತು, ಸೊ ಅದಕ್ಕೆ ಒಂದಕ್ಕೆ ಕೈ ಇರಲಿಲ್ಲ. ಮೋಸ್ಟ್ಲಿ ಆ ವಿಡಿಯೋ ಹಾಕಿರ್ತೀನಿ ನೋಡಿ. ಅದಕ್ಕೋಸ್ಕರ ಆದಷ್ಟು ಗಾಡಿನ ಸ್ಲೋ ಹೊಡ್ರಿ ಮೇನ್ ರೋಡಲ್ಲಿ. ಯಾಕಂದರೆ ಪ್ರಾಣಿಗಳೆಲ್ಲ ಇಲ್ಲಿ ಕ್ರಾಸ್ ಮಾಡ್ತಿರುತ್ತೆ. ಎಲ್ಲ ಇದು ಮಂಗ ಅಂತಲ್ಲ, ಎಲ್ಲ ಪ್ರಾಣಿಗಳು ಕ್ರಾಸ್ ಮಾಡ್ತಿರುತ್ತೆ. ಸೊ ಇಷ್ಟನ್ನ ಹೇಳ್ತೀನಿ ನಾನು. ಬನ್ನಿ ಗಾಯ್ಸ್, ಎಲ್ಲರೂ ಇವಾಗ ಮನೆ ಹೊರಟ್ವಿ, ಸ್ವಲ್ಪ ಎಲ್ಲ ಸುತ್ತಾಡಿದಾಯಿತು. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್ ಬಾಯ್.